ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯೊಳಗೆ ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟಂತಹ 3/3/2026 ಪ್ರಚಲಿತ ಘಟನೆಗಳನ್ನು ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 1. ವಿಶ್ವ ವನ್ಯಜೀವಿ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ? ಅದು ಮಾರ್ಚ್ 3ನೇ ತಾರೀಕು ವಿಶ್ವ ವನ್ಯಜೀವಿ ದಿನವನ್ನು ಆಚರಣೆಯನ್ನು ಮಾಡಲಾಗ್ತದೆ. ಈ ಒಂದು ದಿನಾಚರಣೆಯನ್ನು 2013ನೇ ಇಸ್ವಿಯೊಳಗೆ ವಿಶ್ವಸಂಸ್ಥೆ ಏನು ಮಾಡ್ತದೆ, ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತದೆ. ಹೀಗಾಗಿ 2013ನೇ ಇಸ್ವಿಯಿಂದ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ. ಮತ್ತು ಈ ವರ್ಷ 2026 ಈ ದಿನಾಚರಣೆಯ ಮುಖ್ಯ ಥೀಮ್ ಏನಂತಂದ್ರೆ ಔಷಧೀಯ ಮತ್ತು ಸುಗಂಧ ಸಸ್ಯಗಳು, ಆರೋಗ್ಯ, ಪರಂಪರೆ ಮತ್ತು ಜೀವನೋಪಾಯಗಳನ್ನು ಸಂರಕ್ಷಿಸುವುದು ಎಂಬ ಥೀಮನ್ನು ಇಟ್ಕೊಂಡು ಈ ವರ್ಷದ ಈ ಆಚರಣೆಯನ್ನು ಮಾಡಲಾಗಿದೆ. ಇನ್ನೊಂದು ಪ್ರಮುಖ ದಿನಾಚರಣೆ ವಿಶ್ವ ಶ್ರವಣ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ? ಅದು ಮಾರ್ಚ್ 3ನೇ ತಾರೀಕು. ಈ ಒಂದು ದಿನಾಚರಣೆಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಅಂತ ಏನು ಕರಿತೀವಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಅಂತೇಳಿ ಕನ್ನಡದಾಗ ಕರಿತೀವಿ, ಈ ಸಂಸ್ಥೆಯು ಈ ದಿನವನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಈ 2026ನೇ ವಿಶ್ವ ಶ್ರವಣ ದಿನಾಚರಣೆಯ ಮುಖ್ಯ ಥೀಮ್ ಏನಂತಂದ್ರೆ ಮನೋಭಾವನೆಗಳನ್ನು ಬದಲಿಸೋಣ, ಎಲ್ಲರಿಗೂ ಕಿವಿ ಮತ್ತು ಶ್ರವಣ ಆರೈಕೆಯನ್ನು ವಾಸ್ತವವಾಗಿಸಲು ಸ್ವಯಂ ಸಬಲಗೊಳ್ಳೋಣ ಎಂಬ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ವರ್ಷ ಈ ದಿನವನ್ನು ಆಚರಣೆಯನ್ನು ಮಾಡಲಾಗಿದೆ. ಇನ್ನು ಅತಿ ಹೆಚ್ಚು GSTಯನ್ನು ಸಂಗ್ರಹಿಸುವಂಥ ರಾಜ್ಯಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅತಿ ಹೆಚ್ಚು GSTಯನ್ನು ಸಂಗ್ರಹಿಸುವಂಥ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅದು 10,226 ಕೋಟಿ ಆದಾಯವನ್ನು GSTಯಿಂದ ಸಂಗ್ರಹಿಸಿದೆ. ಇನ್ನು ಕರ್ನಾಟಕ GST ಸಂಗ್ರಹಣೆಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು 4,353 ಕೋಟಿ ರೂಪಾಯಿ ಆದಾಯವನ್ನು ಸಂಗ್ರಹಿಸಿದೆ. ಅದು 2026ನೇ ಇಸ್ವಿಯೊಳಗೆ. 3ನೇ ಸ್ಥಾನವನ್ನು ಗುಜರಾತ್ ರಾಜ್ಯ, 4ನೇ ಸ್ಥಾನವನ್ನು ತಮಿಳುನಾಡು ಮತ್ತು 5ನೇ ಸ್ಥಾನವನ್ನು ಉತ್ತರ ಪ್ರದೇಶ ರಾಜ್ಯ ಪಡೆದುಕೊಂಡಿದೆ. ಇಲ್ಲಿ ನೀವೇ ತಿಳ್ಕೋಬೇಕು, GST ಸಂಗ್ರಹಣೆಯಲ್ಲಿ ಅತಿ ಹೆಚ್ಚು ಸಂಗ್ರಹಣೆ ಮಾಡುವಂಥ ರಾಜ್ಯ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ 2ನೇ ಸ್ಥಾನವನ್ನು ಹೊಂದಿದೆ ಎಂಬುದನ್ನು ಅತಿ ಹೆಚ್ಚಾಗಿ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದು ಫಸ್ಟು, ಸೆಕೆಂಡು ಕರ್ನಾಟಕ, ಗುಜರಾತ್ 3, ತಮಿಳುನಾಡು 4, UP 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಷ್ಟು ಇದರ ಬಗ್ಗೆ, ಈ ಪಟ್ಟಿಯ ಬಗ್ಗೆ ಮಾಹಿತಿ ಆಗಿದೆ. ಇತ್ತೀಚೆಗೆ ಭಾರತ ಮತ್ತು ಕೆನಡಾ ಏನಾಗಿದೆ, ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಕೆನಡಾ ಪ್ರಧಾನಿ ಯಾರಂತಂದ್ರೆ ಮಾರ್ಕ್ ಕಾರ್ನಿ ಎಂಬುವರು ಕೆನಡಾದ ಪ್ರಧಾನಿಯಾಗಿದ್ದಾರೆ. ಇಬ್ಬರ ಮಧ್ಯೆ ಒಪ್ಪಂದಕ್ಕೆ ಸಹಿ ಆದಮೇಲೆ ಕೆನಡಾದಿಂದ ಭಾರತಕ್ಕೆ 11,000 ಟನ್ ಯುರೇನಿಯಮನ್ನು ಆಮದು ಮಾಡಿಕೊಳ್ಳುವುದಾಗಿ ಒಪ್ಪಂದ ಆಗಿದೆ. ಎರಡೂ ದೇಶಗಳ ಮಧ್ಯೆ ವ್ಯಾಪಾರದ ವಹಿವಾಟನ್ನು 2030 ವೇಳೆಗೆ 4.50 ಲಕ್ಷ ಕೋಟಿ ವ್ಯಾಪಾರವನ್ನು ಸಾಧಿಸುವಂಥ ಒಂದು ಗುರಿಯನ್ನು ಈ ಭಾರತ ಮತ್ತು ಕೆನಡಾ ಒಪ್ಪಂದ ಗುರಿಯನ್ನು ಇಟ್ಟುಕೊಂಡಿದೆ. ಪ್ರಶ್ನೆ ಸಂಖ್ಯೆ 5. ಇತ್ತೀಚೆಗೆ ದೇಶದ ಪ್ರಧಾನಮಂತ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿದ ವ್ಯಕ್ತಿಯಾಗಿ ಮೋದಿ ಆಯ್ಕೆಯಾಗಿದ್ದು, ಈಗ ಇನ್ನೊಂದು ದಾಖಲೆಯನ್ನು ಮಾಡಿದ್ದಾರೆ. ಅದೇನು ದಾಖಲೆ ಅಂತಂದ್ರೆ, ಯೂಟ್ಯೂಬ್ನಲ್ಲಿ ಈಗ ಮೋದಿ ವಿಶ್ವ ನಂಬರ್ 1 ಜನನಾಯಕನಾಗಿ ಆಯ್ಕೆಯನ್ನು ಆಗಿದ್ದಾರೆ. ಯೂಟ್ಯೂಬ್ನಲ್ಲಿ ನರೇಂದ್ರ ಮೋದಿಯವರ ಒಂದು ಹಿಂಬಾಲಿಕರ ಸಂಖ್ಯೆ ಎಷ್ಟಂದ್ರೆ 3 ಕೋಟಿಯಷ್ಟು ಚಂದಾದಾರನ್ನು ಹೊಂದುವುದರ ಮೂಲಕ ವಿಶ್ವದ ಮೊದಲ ಪ್ರಥಮ ನಾಯಕ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿಯವರು ಆಯ್ಕೆ ಆಗಿದ್ದಾರೆ. ಕನ್ನಡದ ಮೊದಲ ವಾಕಿ
ಸತಿ ಚಿತ್ರ ಸತಿ ಸುಲೋಚನಾ ಚಿತ್ರಕ್ಕೆ ಇವತ್ತಿಗೆ 93 ವರ್ಷ ಆಯಿತು. ಆ ಚಿತ್ರ ಬಿಡುಗಡೆಯಾಗಿದ್ದು ಮಾರ್ಚ್ 3, 1934 ಚಿತ್ರ ಬಿಡುಗಡೆಯಾಗಿತ್ತು. ಆ ಒಂದು ಚಿತ್ರದ ನಟ ಯಾರಂತಂದ್ರೆ MV ಸುಬ್ಬಯ್ಯ ನಾಯ್ಡು. ಓಕೆನಾ, ಇದು ಕೂಡ ಕೇಳುವಂಥ ಸಂಭವ ಇರ್ತದೆ. ಇನ್ನು ವಿದ್ಯಾರ್ಥಿಗಳೇ 4/3/2024ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳನ್ನು ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 1, ವಿಶ್ವ ಸ್ಥೂಲಕಾಯ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಮಾರ್ಚ್ 4 ಆಚರಣೆಯನ್ನು ಮಾಡ್ತೀವಿ. ಈ ಒಂದು ದಿನಾಚರಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡ್ತದೆ, ಪ್ರತಿ ವರ್ಷ ಮಾರ್ಚ್ 4 ಈ ದಿನವನ್ನು ಆಚರಣೆಯನ್ನು ಮಾಡುತ್ತದೆ. ಇನ್ನೊಂದು ದಿನಾಚರಣೆ ರಾಷ್ಟ್ರೀಯ ಸುರಕ್ಷಿತ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 4 ಆಚರಣೆಯನ್ನು ಮಾಡಲಾಗುತ್ತದೆ. ಈ ದಿನವನ್ನು ಯಾಕಂತಂದ್ರೆ ಮಾರ್ಚ್ 4, 1966 ಇಸ್ವಿಯಂದು ರಾಷ್ಟ್ರೀಯ ಸುರಕ್ಷಿತಾ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಆ ಒಂದು ದಿನದ ಸವಿನೆನಪಿಗಾಗಿ ಭಾರತ ಪ್ರತಿ ವರ್ಷ ಮಾರ್ಚ್ 4, 1972ರಿಂದ ರಾಷ್ಟ್ರೀಯ ಸುರಕ್ಷಿತಾ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಮತ್ತು ಈ 2026 ಈ ದಿನಾಚರಣೆಯ ಮುಖ್ಯ ಥೀಮ್ ಏನಂತಂದ್ರೆ ಸುರಕ್ಷತೆಯನ್ನು ಹೆಚ್ಚಿಸಲು ಜನರನ್ನು ಭಾಗವಹಿಸುವಂತೆ ಮಾಡುವುದು ಮತ್ತು ಶಿಕ್ಷಣವನ್ನು ನೀಡುವುದು ಮತ್ತು ಸಬಲೀಗೊಳಿಸುವುದು ಎಂಬ ಥೀಮನ್ನು ಇಟ್ಕೊಂಡು ಈ ವರ್ಷ ಈ ದಿನವನ್ನು ಆಚರಣೆಯನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 3, ಭಾರತದಲ್ಲಿ UNFIN ಭೂ ಆಧಾರ ವ್ಯವಸ್ಥೆ ಅಂತ ನಾವೇನು ಕರಿತೇವಲ್ಲ, ಈ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತಂದಂಥ ಭಾರತದ 29ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದಂತಂದ್ರೆ ಅದು ದೆಹಲಿ. ಇನ್ನೊಂದು ಕಲ್ಲಾನ್ ಜ್ವಾಲಾಮುಖಿ, ಇದು ಯಾವ ದೇಶದಲ್ಲಿ ಕಂಡುಬರುವಂಥ ಜ್ವಾಲಾಮುಖಿ ಆಗಿದೆ, ಅದು ಫಿಲಿಪೈನ್ಸಲ್ಲಿ ಕಂಡುಬರುವಂಥ ಪ್ರಮುಖ ಜ್ವಾಲಾಮುಖಿ ಆಗಿದೆ. ಪ್ರಶ್ನೆ ಸಂಖ್ಯೆ 5, ಭಾರತದ ಮೊದಲ AI ಚಾಲಿತ ಸಕ್ಷಮ್ ಕೌಶಲ್ಯ ಜನಗಣತಿಯನ್ನು ಯಾವ ರಾಜ್ಯ ಪ್ರಾರಂಭವನ್ನು ಮಾಡಿದೆ, ಅದು ಮಹಾರಾಷ್ಟ್ರ ರಾಜ್ಯ. ಇದು ಭಾರತದ ಮೊದಲ AI ಚಾಲಿತ ಸಕ್ಷಮ್ ಕೌಶಲ್ಯ ಜನಗಣತಿಯನ್ನು ಪ್ರಾರಂಭವನ್ನು ಮಾಡಿದೆ. ನೆಕ್ಸ್ಟ್ ಒನ್, ಜಲದಹನ ಆಲ್ಕಲೈನ್ ಹೈಡ್ರೋಲಿಸಿಸ್ ಅಂತೇಳಿ ಅದನ್ನು ಕಾನೂನುಬದ್ಧಗೊಳಿಸಿದ UKಯ ಮೊದಲ ರಾಷ್ಟ್ರ ಯಾವುದು ಎಂಬ ಪ್ರಶ್ನೆ ಇದೆ. ಇದನ್ನು ಕಾನೂನುಬದ್ಧಗೊಳಿಸಿದ ಮೊದಲ ರಾಷ್ಟ್ರ ಅಂತಂದ್ರೆ ಸ್ಕಾಟ್ಲ್ಯಾಂಡ್, ಇದು ಮೊದಲ ರಾಷ್ಟ್ರ ಆಗಿದೆ. ಪ್ರಶ್ನೆ ಸಂಖ್ಯೆ 7, ಬಾಲ್ಯದ ಬೊಜ್ಜಿನ ಬಗ್ಗೆ ಮಾಹಿತಿಯನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ಇತ್ತೀಚಿನ ವರದಿ ಪ್ರಕಾರ 2 ಕೋಟಿ ಮಕ್ಕಳು ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿದ್ದು, ಈ ಒಂದು ಪಟ್ಟಿಯಲ್ಲಿ ಭಾರತ ವಿಶ್ವದ 2ನೇ ರಾಷ್ಟ್ರ ಆಗಿದೆ. ಅತಿ ಹೆಚ್ಚು ಬೊಜ್ಜು ಮಕ್ಕಳನ್ನು ಹೊಂದಿರುವಂಥ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದೊಳಗೈತಿ, 2ನೇ ಸ್ಥಾನದೊಳಗೆ ಐತಿ. ಆಮೇಲೆ ಈ ಅಮೇರಿಕ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಮೇರಿಕ 3ನೇ ಸ್ಥಾನ, ಭಾರತ 2ನೇ ಸ್ಥಾನವನ್ನು ಅತಿ ಹೆಚ್ಚು ಬೊಜ್ಜು ಮಕ್ಕಳನ್ನು ಹೊಂದಿರುವಂಥ ಸ್ಥಾನಗಳ ಸಾಲಿನಲ್ಲಿ ಅದಾವ. ಇನ್ನು ಪ್ರಶ್ನೆ ಸಂಖ್ಯೆ 8, ಭಾರತವು ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದು ರಾಷ್ಟ್ರ ಆಗಿದೆ. ಎಷ್ಟನೇದು? 3ನೇ ಅತಿ ದೊಡ್ಡ ತೈಲ ಆಮದು ರಾಷ್ಟ್ರ ಯಾವಂತಂದ್ರೆ ಅದು ಭಾರತ ಆಗಿದೆ. ನೆಕ್ಸ್ಟ್ ಒನ್, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ವಿವಿಧ ರಾಜ್ಯಗಳ ಸಾಲದ ಪ್ರಮಾಣವನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ಅದು 2025 ಮತ್ತು 26ನೇ ಸಾಲಿನೊಳಗೆ ಇಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರುವಂಥ ನಮ್ಮ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳನ್ನು ಹೋಲಿಕೆ ಮಾಡಿಕೊಂಡಾಗ ಈ ಒಂದು ಸಾಲದ ಪ್ರಮಾಣ ಇದು GSDPಗೆ ಹೋಲಿಕೆ ಮಾಡಿಕೊಂಡು ಶೇಕಡಾವಾರು ಪ್ರಮಾಣವನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬಹುದು. ಕರ್ನಾಟಕದ ಸಾಲದ ಪ್ರಮಾಣ 8.14 ಲಕ್ಷ ಕೋಟಿಯಷ್ಟು ಕರ್ನಾಟಕದ ಸಾಲ ಇದೆ. ಇದು ಶೇಕಡಾವಾರು ಎಷ್ಟು ಅಂತಂದ್ರೆ ಇಲ್ಲಿ ನೋಡ್ರಿ 26.5ರಷ್ಟು ಕರ್ನಾಟಕ ಸರ್ಕಾರ ಸಾಲವನ್ನು
ಮಾಡಿದೆ. ಇನ್ನು ಪಕ್ಕದಲ್ಲಿರುವಂಥ ಮಹಾರಾಷ್ಟ್ರ ಇದು 9.37 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದೆ. ಇನ್ನು ಅದೇ ರೀತಿ ತೆಲಂಗಾಣ 4.49 ಲಕ್ಷ ಕೋಟಿ, ತಮಿಳುನಾಡು ಕೇರಳ 5.6 ಲಕ್ಷ ಕೋಟಿ, ಇನ್ನು ತಮಿಳುನಾಡು 10.42 ಲಕ್ಷ ಕೋಟಿ, ಮತ್ತಿನ್ನು ಆಂಧ್ರ ಪ್ರದೇಶ 6.45 ಲಕ್ಷ ಕೋಟಿಯಷ್ಟು ಸಾಲವನ್ನು ಮಾಡಿದೆ. ಓಕೆನಾ. ಈ ಅಂಕಿಅಂಶವನ್ನು ಗಮನಿಸಿದಾಗ ನಮ್ಮ ನೆರೆಯ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಕರ್ನಾಟಕದ ಸಾಲದ ಪ್ರಮಾಣ 8.14 ಲಕ್ಷ ಕೋಟಿ ಸಾಲವನ್ನು ಕರ್ನಾಟಕ ಒಳಗೊಂಡಿದೆ. ಓಕೆನಾ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವವಾದಂಥ ವಿಷಯ ಆಗಿರ್ತದೆ. ನೆಕ್ಸ್ಟ್ ಒನ್, ರೈಸಿನ್ ಡೈಲಾಗ್ 2026 11ನೇ ಆವೃತ್ತಿ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ. ಇದು ದೆಹಲಿಯಲ್ಲಿ ಈ ವರ್ಷ ನಡೆಯಿತು. ಈ ಒಂದು ಆವೃತ್ತಿ ಅಥವಾ ಈ ಒಂದು ಶೃಂಗಸಭೆಗೆ ಫಿನ್ಲ್ಯಾಂಡಿನ ಅಧ್ಯಕ್ಷ, ಯಾವ ದೇಶ? ಫಿನ್ಲ್ಯಾಂಡಿನ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ರೇಮರ್ಟರ್ ಮುಖ್ಯ ಅತಿಥಿಯಾಗಿ ಈ ಒಂದು ಸಮ್ಮೇಳನಕ್ಕೆ ಭಾಗಿಯಾಗ್ತಾರೆ. ಅಷ್ಟೇ ಅಲ್ಲದೆ ಕೀನ್ಯಾದ ಪ್ರಧಾನ ಕ್ಯಾಬಿನೆಟ್ ಕಾರ್ಯದರ್ಶಿ ಮುಸಾಲಿಯಾ ಮುದಾವದಿ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ಸಮ್ಮೇಳನವನ್ನು ಯಶಸ್ವಿಯಾಗಲು ಪ್ರಮುಖ ಕಾರಣರಾಗಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳೇ ಮಾರ್ಚ್ ತಿಂಗಳ 3 ಮತ್ತು 4ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ತರಗತಿಯೊಳಗೆ 5 ಮತ್ತು 6ನೇ ತಾರೀಕಿನ ಪ್ರಮುಖವಾದಂಥ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.